ಸಾಮಾನ್ಯವಾಗಿ ಸರ್ಕಾರಗಳು ಹೇಳ್ತಾರೆ ರೈತರ ಆದಾಯನ ಇಷ್ಟು ವರ್ಷದೊಳಗೆ ಡಬಲ್ ಮಾಡ್ತೀವಿ ಅಂತ. ಅದೇ ಯಾವ ಸರ್ಕಾರಗಳು ಬಂದ್ರೂ ರೈತರ ಆದಾಯನ ಡಬಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ರೈತರ ಆದಾಯನ ಡಬಲ್ ಮಾಡ್ಕೊಳ್ಳೋದಕ್ಕೆ ರೈತರೇ ಶ್ರಮಪಟ್ಟು ಕೆಲಸ ಮಾಡಬೇಕು. ಈ ರೀತಿಯ ಹೊಸ ಹೊಸ ಐಡಿಯಾಗಳನ್ನು ರೈತರು ತಮ್ಮ ಹೊಲದಲ್ಲಿ ಟ್ರೈ ಮಾಡ್ಬೋದು, ತೋಟಗಳಲ್ಲಿ. ಮತ್ತು ಇದಕ್ಕೆ ಬೇರೆ ಲೈನ್ ಇದೆ. ಸಪ್ರೇಟಾಗಿ ಮಾಡಿರೋ ಉದ್ದೇಶ ಏನಂದರೆ, ಆ ಕಡೆ ನೋಡಿ, ಈಗ ಆ ಕಡೆ ಬೀನ್ಸ್ ಬೆಳೀತಾ ಇದ್ದಾರೆ ನೋಡಿ. ಬೀನ್ಸ್ ಒಂದು ಕಡೆ ಇದೆ, ಮತ್ತೊಂದು ಕಡೆಗೆ ಒಂದು ಗೂಟದಿಂದ ಒಂದು ಗೂಟಿಗೆ, ಮತ್ತು ಈ ಕಡೆ ಬೇರೆ ಆ ಕಡೆ ಬೇರೆ ಎರಡು ಲೈನ್ ಮಾಡ್ಕೊಳ್ಳೋದ್ರಿಂದ ನೋಡಿ, ಇಲ್ಲಿ ಸರಿಯಾಗಿ ಚೆನ್ನಾಗಿ ಗಮನಿಸ್ಬೋದು ನೀವು. ಈ ಕಡೆ ಫುಲ್ಲು ಬೀನ್ಸ್ಗೋಸ್ಕರ ನಮ್ಮ ವೀಕ್ಷಕರೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ರೈತರಲ್ಲಿ ಹೇಗಿದ್ದೀರಾ? ರೈತರೆಲ್ಲ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಇವತ್ತಿನ ವಿಡಿಯೋನ ಈಗ ಪ್ರಾರಂಭಿಸೋಣ. ಸಾಮಾನ್ಯವಾಗಿ ಮಿಶ್ರ ಬೆಳೆ ಬಗ್ಗೆ ನೀವು ಎಲ್ಲ ರೈತರು ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಮಿಶ್ರ ಬೆಳೆ ಅಂದರೆ ಈಗ ಸಾಲಿಂದ ಸಾಲಿಗೆ ಮಧ್ಯದಲ್ಲಿ ಒಂದು ಬೆಳೆ ಮಧ್ಯದಲ್ಲಿ ಮತ್ತೊಂದು ಬೆಳೆಯನ್ನು ಬೆಳೀತಾರೆ. ಅದನ್ನು ಸಾಮಾನ್ಯವಾಗಿ ಮಿಶ್ರ ಬೆಳೆ ಅಂತಾರೆ. ಆದರೆ ಒಂದೇ ಬೆಡ್ಡಲ್ಲಿ ಎರಡು ಬೆಳೆಯನ್ನು ಬೆಳೆಯೋದನ್ನು ನಾವಿವತ್ತು ಸ್ವಲ್ಪ ಅಂದರೆ ಪ್ರಯೋಗ ಮಾಡಿದ್ದಾರೆ, ಇಲ್ಲೊಬ್ಬರು ರೈತರು ಪ್ರಯೋಗ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯ ಹೊಸ ಹೊಸ ಪ್ರಯೋಗಗಳ ಆವಿಷ್ಕಾರಗಳನ್ನು ರೈತರು ಮಾಡ್ತಾನೆ ಇರಬೇಕು ಅನಿಸಿರ್ತೀವಿ. ಆದರೆ ಇಲ್ಲೊಬ್ಬರು ರೈತರು ವಿಶೇಷವಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಅದರಿಂದ ಇದನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ಬಂದಿದ್ದೀವಿ. ಈಗ ನೋಡ್ಬೋದು ನೀವು, ನಾವು ಬಂದಿರೋ ತೋಟಕ್ಕೆ ಸೌತೆಕಾಯಿ ಗಿಡ ಹಾಕಿದ್ದಾರೆ. ಸೌತೆಕಾಯಿ ಗಿಡ ಅಂದರೆ ಅದರಲ್ಲಿ ನೀವು ನೋಡ್ಬೋದು, ಒಂದೇ ಬೆಡ್ಡಲ್ಲಿ ಸಾಮಾನ್ಯವಾಗಿ ಒಂದು ಬೆಡ್ ಮಧ್ಯದಲ್ಲಿ ಮತ್ತೊಂದು ಬೆಡ್ಡಲ್ಲಿ ಬೆಳೆ ಬದಲಾಯಿಸಿರ್ತಾರೆ. ಆದರೆ ಇಲ್ಲಿ ನಮ್ಮ ಬಂದಿರೋ ತೋಟದಲ್ಲಿ ರೈತರು ಒಂದೇ ಬೆಡ್ಡಲ್ಲಿ ಎರಡು ಬೆಳೆ ಬೆಳೆದಿದ್ದಾರೆ. ಒಂದೇ ಬೆಡ್ಡಲ್ಲಿ ಒಂದು ಸೈಡಲ್ಲಿ ಸೌತೆಕಾಯಿ ಗಿಡ, ಮತ್ತೊಂದು ಸೈಡಲ್ಲಿ ಬೀನ್ಸ್ ಗಿಡ. ನೀವು ಗಮನಿಸಿ, ಈ ಕಡೆ ಬೀನ್ಸ್ ಇದೆ ಮತ್ತು ಈ ಕಡೆ ಬೀನ್ಸ್ ಇದೆ ನೋಡಿ. ಈ ಕಡೆ ಸೌತೆಕಾಯಿ ಗಿಡ ಇದೆ ಒಂದೇ ಲೈನಲ್ಲಿ ನೋಡಿ. ಈ ಕಡೆ ಬೀನ್ಸು ಮತ್ತು ಈ ಕಡೆ ಸೌತೆಕಾಯಿ ಗಿಡ. ಇಲ್ಲಿ ಪಕ್ಕದ ಸಾಲಲ್ಲೂ ಅಷ್ಟೇ, ಇದು ಬೀನ್ಸ್ ಇದೆ ಮತ್ತು ಆ ಕಡೆ ಸೌತೆಕಾಯಿ ಗಿಡ ಇದೆ. ಒಂದೇ ಬೆಡ್ಡಲ್ಲೇ ಗಮನಿಸ್ಬೋದು ನೀವು. ಇದು ಮತ್ತು ಇದು ಮಾಡಿರೋದು ಏನಂದರೆ, ಎರಡು ಬೆಳೆನೂ ಒಂದೇ ಸಲ ಬರೋದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸೌತೆಕಾಯಿ ಗಿಡನ 15 ದಿವಸ ಮುಂದೆ ಅಂದರೆ 15 ದಿವಸ ಮುಂದೆನೇ ಅದನ್ನು ನಾಟಿ ಮಾಡಿದ್ದಾರೆ. ಯಾಕೆಂದರೆ ಬೀನ್ಸ್ ಸ್ವಲ್ಪ ಲೇಟಾಗಿ ಬರೋದ್ರಿಂದ ಸೌತೆಕಾಯಿ ಗಿಡ ಆದ ನಂತರ ಕೊಯ್ಲು ಮುಕ್ಕಾಲು ಭಾಗ ಅಲ್ಲಿ ಅಂದರೆ ಇಳುವರಿ ಪ್ರಾರಂಭ ಆಗಿ 2-3 ಕೊಯ್ಲು ಆದ ನಂತರ ಬೀನ್ಸ್ ಬರೋ ಥರ ಇಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಥರ ಮಾಡೋದಕ್ಕೆ ಅವರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಗೂಟಗಳನ್ನ ಅಷ್ಟೇ ನೀವು ಗಮನಿಸ್ಬೋದು, ಟೊಮೊಟೊ ಗೂಟುಗಳಿದ್ದು ಮುಂಚೆ ಅಂದರೆ ಇದಕ್ಕೆ ಫಸ್ಟ್ ಬೆಳೆಗೆ ಮಾಡಿರೋಂಥಕ್ಕಂಥದ್ದು ಬೆಳೆನೂ ಅಲ್ಲ ಇದು ಬೆಡ್ಡುಗಳು ನೋಡಿ. ಈಗ 2 ಗೂಟ ಮಾಡಿದ್ದಾರೆ ಇಲ್ಲಿ. ಒಂದು ಗೂಟದಲ್ಲಿ 2 ಗೂಟಕ್ಕೆ ಸಪ್ರೇಟ್ ತಂಗೂಸ್ ದಾರನ ಕಟ್ಕೊಂಡಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಗಮನಿಸ್ಬೋದು, ಇದಕ್ಕೆ ಬೇರೆ ಲೈನ್ ಇದೆ ಮತ್ತು ಇದಕ್ಕೆ ಬೇರೆ ಲೈನ್ ಇದೆ. ಸಪ್ರೇಟಾಗಿ ಮಾಡಿರೋ ಉದ್ದೇಶ ಏನಂದರೆ, ಆ ಕಡೆ ನೋಡಿ, ಈಗ ಆ ಕಡೆ ಬೀನ್ಸ್ ಬೆಳೀತಾ ಇದ್ದಾರೆ ನೋಡಿ. ಬೀನ್ಸ್ ಒಂದು ಕಡೆ ಇದೆ, ಮತ್ತೊಂದು ಕಡೆಗೆ ಸೌತೆಕಾಯಿ ಗಿಡ ಇದೆ. ಸಪ್ರೇಟ್ ಬೀನ್ಸೇ ಒಂದು ಲೈನಲ್ಲಿ ಬೆಳಿಬೇಕು ಮತ್ತು ಸೌತೆಕಾಯಿ ಗಿಡನೇ ಬೇರೆ ಕಡೆ ಒಂದು ಲೈನಲ್ಲಿ ಬೆಳಿಬೇಕು. ಆ ಥರ ಮಾಡ್ಕೊಂಡಿದ್ದಾರೆ. ಈ ಥರ ಮಾಡೋದ್ರಿಂದ ಒಂದರಿಂದ ಒಂದು ಅಂದರೆ ಒಂದು ಬೆಳೆಗೆ ಮತ್ತೊಂದು ಬೆಳೆ ಆ ಬಳ್ಳಿಗಳು ಅಂಟ್ಕೊಳ್ಳೋದನ್ನು ತಪ್ಪಿಸೋದಕ್ಕೋಸ್ಕರ ಸಪ್ರೇಟಾಗಿ ಮಾಡಿದ್ದಾರೆ. ಈ ಥರ ರೈತರು ವಿಶೇಷವಾಗಿ ಮಾಡಿದ್ದಾರೆ ಅಂತ ಅದನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಈ ರೀತಿ ಬೆಳಿಬೋದು ಅಂತ ನಮಗೂ ಅನಿಸಿರ್ಲಿಕ್ಕಿಲ್ಲ. ಯಾಕೆಂದರೆ ಸಾಮಾನ್ಯ ನಾವು ಒಂದು ಬೆಳೆನ ಕಾಪಾಡ್ಕೊಳ್ಳೋದಕ್ಕೇನೆ ಸಾಮಾನ್ಯವಾಗಿ ಕಷ್ಟಪಡಬೇಕಾಗುತ್ತೆ. ಒಂದು ಬೆಳೆಯಲ್ಲಿ ಅದನ್ನು ಮೇಂಟೈನ್ ಮಾಡೋದೇ ಮತ್ತು ರೋಗಗಳು ಕೀಟಬಾಧೆಗಳು ಒಂದರಿಂದ ಮತ್ತೊಂದಿಗೆ ಅಟ್ಯಾಚ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಅಂತರ ಬೆಳೆ ಬೆಳೆಯೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಅಂದರೆ ಸಾಲು ಬಿಟ್ಟು ಸಾಲು ಒಂದು ಬೆಳೆ ಬೆಳೆದು ನೋಡ್ತೀವಿ. ಆದರೆ ಇಲ್ಲಿ ರೈತರು ಈ ಥರ ಪ್ರಯೋಗ ಮಾಡಿದ್ದಾರೆ. ಇದನ್ನು ಪ್ರಯೋಗ ಮಾಡಿದ್ದಾರೆ ಮತ್ತು ಇದು ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು ನಮಗೆ ಹೇಳಿದರು. ಕೇಳೋದಕ್ಕೆ ಅಂದರೆ ಈ ಥರ ಮಾಡ್ಬೋದಾ ಅಂತ ಹೇಳಿದರು. ಅದು ನಮಗೂ ಗೊತ್ತಿರಲಿಲ್ಲ. ಅದು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ನಮ್ಮ ತೋಟಕ್ಕೆ ಬಂದೀವಿ. ಆ ರೈತರು ಈ ಥರ ಮಾಡಿದ್ದಾರೆ, ಇದು ಪ್ರಯೋಗ ಮಾಡಿರ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ಇದನ್ನು ಯಾವ ರೀತಿ ಸಕ್ಸಸ್ ಆಗುತ್ತೆ ಇಲ್ವೋ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಈಗ ನೋಡ್ಬೋದು ನೀವು, ಬೀನ್ಸ್ ಎಲ್ಲನೂ ಹೂವುಗಳು ಬಿಟ್ಟಿದ್ದಾವೆ ಮತ್ತು ಆ ಕಡೆ ಸೌತೆಕಾಯಿ ಗಿಡನೂ ಹೂವು ಪಿಂದೆ ಸ್ಟಾರ್ಟ್ ಆಗಿದೆ ಈಗ ಹೊಸದಾಗಿ. ಇದರಿಂದ ರೈತರಿಗೆ ಅಂತರ್ ಬೆಳೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ನೋಡಿ. ಈಗ ಒಂದೇ ಔಷಧಿನೇ ಬೀನ್ಸ್ಗೂ ಮತ್ತು ಸೌತೆಕಾಯಿ ಗಿಡಕ್ಕೆ ಎರಡಕ್ಕೂ ಒಂದೇ ಬಾರಿಗೆ ಔಷಧಿ ಸಿಂಪರಣೆ ಮಾಡ್ಬೋದು ಮತ್ತು ಒಂದೇ ಸಾರಿ ವಾಟರ್ ಸೋಲೆಬಲ್ ಫರ್ಟಿಲೈಸರ್ನ ಕೊಡ್ಬೋದು. ಇಂದಿನ ರೈತರಿಗೆ ಖರ್ಚಲ್ಲಿ ಉಳಿತಾಯ ಆಗುತ್ತೆ ಮತ್ತು ಒಂದೇ ಬಾರಿ 2 ಬೆಳೆ ಬೆಳೆದಾಗುತ್ತೆ ಮತ್ತು ಅದರಲ್ಲಿ ಎರಡರಲ್ಲೂ ನಮಗೆ ಇನ್ಕಮ್. ಅಕಸ್ಮಾತ್ ಬೀನ್ಸಲ್ಲಿ ಡೌನ್ ಆದರೆ ಸೌತೆಕಾಯಿ ರೇಟ್ ಸಿಗ್ಬೋದು, ಅದು ಸೌತೆಕಾಯಿ ಡೌನ್ ಆದರೆ ಬೀನ್ಸ್ ರೇಟ್ ಸಿಗ್ಬೋದು. ಅದೃಷ್ಟ ಚೆನ್ನಾಗಿದೆ, ಎರಡರಲ್ಲೂ ಬೆಲೆ ಸಿಕ್ಕಿದ್ರೆ ರೈತರಿಗೆ ಒಳ್ಳೆಯ ಆದಾಯ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖರ್ಚು ರೈತರಿಗೆ ಕಡಿಮೆ ಆಗುತ್ತೆ ಮತ್ತು ರೈತರ ಆದಾಯನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಸರ್ಕಾರಗಳು ಹೇಳ್ತಾರೆ ರೈತರ ಆದಾಯನ ಇಷ್ಟು ವರ್ಷದೊಳಗೆ ಡಬಲ್ ಮಾಡ್ತೀವಿ ಅಂತ. ಅದೇ ಯಾವ ಸರ್ಕಾರಗಳು ಬಂದ್ರೂ ರೈತರ ಆದಾಯನ ಡಬಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ರೈತರ ಆದಾಯನ ಡಬಲ್ ಮಾಡ್ಕೊಳ್ಳೋದಕ್ಕೆ ರೈತರೇ ಶ್ರಮಪಟ್ಟು ಕೆಲಸ ಮಾಡಬೇಕು. ಈ ರೀತಿಯ ಹೊಸ ಹೊಸ ಐಡಿಯಾಗಳನ್ನು ರೈತರು ತಮ್ಮ ಹೊಲದಲ್ಲಿ ಟ್ರೈ ಮಾಡ್ಬೋದು, ತೋಟಗಳಲ್ಲಿ.
ಸಕ್ಸಸ್ ಕಾಣೋದಕ್ಕೆ ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ಮೊದಲೇ ಹೇಳ್ದಾಗೆ ಇದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ನೋಡಿ, ಈಗ ಟೊಮೊಟೊ ಗೂಟುಗಳು ಸಾಮಾನ್ಯವಾಗಿ ಪ್ರಾರಂಭದಲ್ಲೇ 2 ಲೈನ್ ಹಾಕ್ಕೊಂಡು ಕತ್ರಿ ಟೈಪಲ್ಲಿ 2 ಲೈನ್ ಹಾಕ್ಕೊಂಡ್ರೆ 2 ಲೈನಲ್ಲಿ ಒಂದು ಗೂಟದಿಂದ ಒಂದು ಗೂಟಿಗೆ ಮತ್ತು ಈ ಕಡೆ ಬೇರೆ ಆ ಕಡೆ ಬೇರೆ 2 ಲೈನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇಲ್ಲಿ ಸರಿಯಾಗಿ ಚೆನ್ನಾಗಿ ಗಮನಿಸ್ಬೋದು. ನೀವು ಈ ಕಡೆ ಫುಲ್ಲು ಬೀನ್ಸ್ ಗಿಡ ಇದೆ. ನೀವು ಹಾಗೆ ನೋಡಬೇಕಾದ್ರೆ ನೋಡಿ, ಈ ಕಡೆ ಫುಲ್ ಸೌತೆಕಾಯಿ ಗಿಡ ಇದೆ. ಈ ಸೌತೆಕಾಯಿ ಗಿಡ ಈ ಕಡೆ ಮೇಲ್ಗಡೆ ಹೋಗುತ್ತೆ ಮತ್ತು ಬೀನ್ಸ್ ಈ ಕಡೆ ಬರುತ್ತೆ. ಈ ಟಾಪಲ್ಲೂ ಅಷ್ಟೇ ಅವರು ನೋಡಿ, ಇಲ್ಲಿಂದ ಇಲ್ಲಿಗೆ ದಾರ ಎಳಿತಾರೆ. ಈ ಕಡೆ ಬೀನ್ಸ್ ಬಿಡ್ತಾರೆ ಮತ್ತು ಆ ಕಡೆ ಸೌತೆಕಾಯಿ ಗಿಡ ಬಿಡ್ತಾರೆ. ಆ ಥರ ಸಾಲಿಂದ ಸಾಲಿಗೆ ಅವುಗಳೂ ಬಳ್ಳಿಗಳನ್ನ ಸಪ್ರೇಟಾಗಿ ಮಾಡೋದ್ರಿಂದ ಬೀನ್ಸ್ ಇಳುವರಿಗೂ ಯಾವುದೇ ತೊಂದರೆ ಆಗೋದಿಲ್ಲ ಮತ್ತು ಸೌತೆಕಾಯಿ ಇಳುವರಿಗೂ ಯಾವುದೇ ತೊಂದರೆ ಆಗೋದಿಲ್ಲ. ಈಗೆಲ್ಲ ಹೂವು ಪಿಂದೆ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಇನ್ನೊಂದು 8 ದಿನದಲ್ಲಿ ಇದರ ಇಳುವರಿ ಪ್ರಾರಂಭ ಆಗುತ್ತೆ. ಆಗ ನಮ್ಮ ವೀಕ್ಷಕರಿಗೆ ಮತ್ತೊಂದು ವಿಡಿಯೋ ಮುಖಾಂತರ ಇದು ಯಾವ ರೀತಿ ಯಶಸ್ವಿ ಆಗಿದೆ ಅಂಥೇಳಿ ತೋರಿಸ್ಕೊಡೋ ಪ್ರಯತ್ನ ನಾವು ಮಾಡೋಣ. ಇದೇ ರೀತಿ ಮಿಶ್ರ ಬೆಳೆಯಲ್ಲಿ ರೈತರು ಪ್ರಯೋಗಗಳು ಮಾಡ್ತಾ ಇರಬೇಕು. ಯಾಕೆಂದರೆ ಒಂದೇ ರೀತಿ ಸಾಂಪ್ರದಾಯಿಕವಾಗಿ ಬೆಳೆಗಳು ಬೆಳೆಯೋದಕ್ಕಿಂತ ಈ ರೀತಿ ವಿಭಿನ್ನವಾಗಿ ಪ್ರಯತ್ನ ಮಾಡಿದರೆ ರೈತರು ಯಶಸ್ಸು ಕಾಣ್ಬೋದು ಅಂತ ನನ್ನ ಅನಿಸಿಕೆ. ಇದೇ ರೀತಿ ಮುಂದಿನ ಕೃಷಿ ವಿಡಿಯೋಗಳನ್ನು ಮಾಡ್ತಾರೋಣ. ಅಲ್ಲಿವರೆಗೂ ನಮ್ಮನ್ನು ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.